ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೋಡ್ರಿಪ್ಪ, ಕಾಲೇಜ್ ಬಿಟ್ಟಿದಾಗಿಲ್ಲ ಅಂದ್ರೆ ಮೊಹರಂ ಮುಗಿದ ಮೇಲೆ ಅಂತಂದ್ರೆ ಒಂದೇ ರೂಟೀನ್ ಆಗಿತ್ತು. ನನ್ನ ಮೊಹರಂ ಮುಗಿದು ಇವಾಗ 2 ದಿನ ಆಯ್ತು ರೀ. 2 ದಿನದೊಳಗೆ ನಾವೇನು ಮಾಡೇನಪ್ಪ ಅಂತಂದ್ರೆ ಉಣ್ಣೋದು, ಕೆಲಸ ಮಾಡೋದು, ಮಕ್ಕಳದು ಸಂಜೆ ತನಕ ಅದಾಗಿತ್ತು ರೀ. ಇವತ್ತು ಅದಾಯ್ತು. ಬೆಳಗ್ಗೆಲ್ಲ ನಿಮ್ಗೆ ಗೊತ್ತಲ್ರಿ, ಚೊಂಗೆದನ್ನೆಲ್ಲ ಮಾಡಿದ್ವಿ. ಕೆಲಸ ಅಂತೂ ಭಾಳ ಇತ್ತು. ನಾನು ಅಂತೂ ಅಡುಗೆನೂ ಮಾಡಿದ್ದೆ, ಮತ್ತು ಭಾಂಡೆನೂ ಆಗ್ಯಾವ್ರಿ, ಸ್ವಲ್ಪ ಆಗ್ಯಾವ. ಅದನ್ನು ತಿಕ್ಕೊಂಡು ಬರ್ತೇನೆ ನಾನು ಹೋಗಿ. ಆಮೇಲೆ ಮತ್ತು ಇವಾಗ ಇಷ್ಟೋ ತನಕ ಮಕ್ಕೊಂಡಿದ್ದೆ ರೀ. ನೋಟ್ಸು ಕಂಪ್ಲೀಟ್ ಮಾಡಿದೆ ನಾನು. ಅದೇ ಇವಾಗ ಮಕ್ಕೊಂದು ಎದ್ದು ಇವಾಗ ಕೆಳಗೆ ಹೋಗತ್ತೇನೆ. ನಾನು ಹೋಗಿ ಸ್ವಲ್ಪ ಫ್ರೆಶ್ ಆಗಿ ಕುಂದ್ರೋನ್ರಿ. ನೋಡ್ರಿ ಎಷ್ಟು ಭಾಂಡಿ ಜಮಾ ಆಗ್ಯಾವ ಅಂತಂದು 2 ಬುಟ್ಟಿನ ಆದ್ವಿ ರೀ. ಸ್ವಲ್ಪ ಅದಾವಂತಂದು ನಾನು 2 ಬುಟ್ಟಿನ ಆದ್ವಿ. ಇವಾಗ ತೊಳೆಯೋಣ್ರಿ ಜಲ್ದಿ ಭಾಂಡೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ನೋಡ್ರಿಪ್ಪ, ಇವತ್ತಿಂದ ಮತ್ತೆ ನಮ್ಮ ಕಾಲೇಜಿನ ಸ್ಟಾರ್ಟ್ ಆಗುತ್ತಲ್ಲ ರೀ. ಹಾಗಾಗಿ ಇವಾಗ ಬೆಳಗ್ಗೆ ಜಲ್ದಿ ಅದು ಬಂದೆ ರೀ ನಾನು. ಮತ್ತು ಇವತ್ತಿಂದ ಕಾಲೇಜಿಗೂ ಹೋಗಬೇಕಲ್ಲ ರೀ, ಇವತ್ತು ಮಂಡೇ. ಹಾಗಾಗಿ ಇವಾಗ ಫಸ್ಟಿಗೆ ನಾನು 7:15 ಆಯ್ತು ರೀ. 7 ಗಂಟೆಗೆ ಎದ್ದು ಬಂದಿದ್ದೆ ನಾನು. ಮತ್ತು ಲೇಟ್ ಆಯ್ತು ರೀ ಇವತ್ತು. ಮತ್ತು ಇವತ್ತು ನಾನು ಏನೋ ಸಿಂಪಲ್ ಆಗಿರುವಂಥದ್ದು ಏನಾದರೂ ಮಾಡ್ಕೊಂಡು ಹೋಗ್ಬೇಕಂತ ಅನ್ಕೊಂಡೀನಿ ರೀ. ರೈಸಿಂದ ಏನಾದರೂ ಮಾಡ್ಕೊಂಡು ಹೋಗ್ತೀನಿ ರೀ, ಇಲ್ಲತ್ತಂದ್ರೆ ನೋಡ್ತೀನಿ ರೀ ಏನಾಗುತ್ತೆ ಅದನ್ನು ಮಾಡ್ಕೊಂಡು ಹೋಗ್ತೀನಿ ರೀ ಇವಾಗ. ಟೀಚರ್ ಅಂದರೆ ನಾನು ಅಂದಿದ್ದ ನಿಮ್ಗೆ ನನ್ನ ಹೈಸ್ಕೂಲ್ ಮೇಲೆ ನನ್ನ ಕಾಲೇಜ್ ಐತ್ರಿ ಅಂತಂದೆ. ಸೊ ನಮ್ಮ ಹೈಸ್ಕೂಲ್ ಟೀಚರ್ ರೀ. ನಮ್ಮ ಫಸ್ಟಿಂದ ಅಂದರೆ ನನ್ನ 9th ಹೇಳತ್ತಿದ್ರಿ ಅವರು. ಯಾವುದಾದ್ರು ಹಬ್ಬ ಬಂತಂದ್ರೆ ಅದ್ರೊಳಗೆ ನಾವು ಏನು ಮಾಡ್ತೀವಲ್ಲ ಅದನ್ನು ತೊಗೊಂಡ್ಬಾ ಅಂತಂದೆ. ಸೊ ಇವಾಗ ನಮ್ದು ಹಬ್ಬ ಮೊಹರಂ ಹಬ್ಬ ಮುಗಿತಲ್ರಿ. ಅವ್ರು ನನಗೆ ಫಸ್ಟ್ ಹೇಳಿಟ್ಟಿದ್ರು, ತೊಗೊಂಡು ಬರಬೇಕು ನೀ ಈ ಸಲ ನನಗೆ ಚೊಂಗೆ ಅಂತಂದು. ಅದೇ ಇವಾಗ ಅವ್ರಿಗೆ ಸ್ವಲ್ಪ ಚೊಂಗೆ ತುಂಬತ್ತೀನಿ ನಾನು ತೊಗೊಂಡು ಹೋಗಾಕ. ಚೊಂಗೆ ತುಂಬೋನ್ರಿ. ಇಲ್ಲಿ ತುಂಬೇನ್ರಿ ಸ್ವಲ್ಪ ನಾನು. ಇವಾಗ ಇವು 3 ಅದಾವ, ಇವನು ತುಂಬಿಡೋನ್ರಿ ಇವಾಗ. ನಾನು ನೋಡತ್ತಿದ್ದೆ ರೀ ಏನು ಮಾಡ್ಕೊಂಡು ಹೋಗ್ಬೇಕಂತಂದು. ಮತ್ತು ನಾನು ಮ್ಯಾಗಿನ ಮಾಡ್ಕೊಂಡು ಹೋಗೋಣ ಅಂಥೇಳಿ ಮ್ಯಾಗಿ ಆರ್ಡ್ರ್ ಮಾಡೇನಿ. ಇವಾಗ ಸ್ವಲ್ಪ ನೀರು ಗದ್ದಲ ಮಾಡ್ಕೊಂಡು ಹೋಗ್ತೇನೆ ರೀ ನಾನು. ನಿಮ್ಗೆ ಗೊತ್ತೈತಿ ಮ್ಯಾಗಿ ಸ್ವಲ್ಪ ಹೊತ್ತಾದಮೇಲೆ ಗಟ್ಟಿಯಾಗಿ ಬಿಡ್ತೈತಿ. ಹಾಗಾಗಿ ಸ್ವಲ್ಪ ನೀರು ಗದ್ದಲ ಮಾಡ್ಕೊಂಡು ಹೋಗ್ಬಾ ನಾವಂದ್ರೆ ಸ್ವಲ್ಪ ಕರೆಕ್ಟಾಗಿ ಇರ್ತೈತೆ ರೀ ಅದು. ಸೊ ಹಾಗಾಗಿ ನೀರು ಗದ್ದಲ ಮಾಡ್ಕೊಂಡು ಹೋಗ್ತೀನಿ ರೀ. ಇವಾಗ ಮಾಡೋನ್ರಿ, ಆರ್ಡ್ರ್ ಮಾಡೇನಿ ರೀ ನಾನು. ಬರತ್ತಾಗ 15 ನಿಮಿಷದೊಳಗೆ ಅಲ್ಲಿ ತನಕ ನಾವು ಅದರದ್ದು ನೀರು ರೆಡಿ ಮಾಡ್ಕೊಂಡು ಬಿಡೋನ್ರಿ. ಝೆಪ್ಟೊ ಒಳಗೆ ರೀ ಮ್ಯಾಗಿ ರೀ ಇದು ದೊಡ್ಡದು ಬರ್ತೈತೆ ಅಂತ ಮಾಡಿದ್ದೆ ನಾನು. ಗ್ರಾಮು ನೋಡಿದ್ದೆ ನಾನು, ನನಗೆ ದೊಡ್ಡದು ಬರ್ತೈತೆ ಅಂತ ಮಾಡಿದ್ದೆ. ಸಣ್ಣದು ಬಂತು ರೀ ಇದು ಕರೆಕ್ಟ್ ಸೈಜ್ ಒಳಗೆ ಬಂತು ರೀ. ನಾನು ಇದನ್ನು ಸಣ್ಣದು ಬರ್ತೈತೆ ಅಂತ ಮಾಡೀನಿ. ಇಷ್ಟು ದೊಡ್ಡದು ಬಂದಿತ್ತು ರೀ ಇದು. ನೋಡಿರಿ ಇಲ್ಲಿ ಲೇಸಿನ ಸೈಜ್ ನೋಡಿರಿ, ಇದ್ರ ಸೈಜ್ ನೋಡಿರಿ, 3 ಐತ್ರಿ ಇದ್ರ ಸೈಜು. ಏನು ಮಾಡೋಕ್ಕಾಗಲ್ಲ ರೀ. ಜಲ್ದಿ ಮ್ಯಾಗಿ ಮಾಡ್ಕೊಂಡು ನೋಡ್ರಿ. ಇಲ್ಲಿ ಉಳ್ಳಾಗಡ್ಡೆದನ್ನೆಲ್ಲ ಹೆಚ್ಚಾತಿದ್ದೆ ರೀ ನಾನು. ಇವಾಗ ಹೆಚ್ಕೊಂಡು ಸಿಂಪಲ್ ಆಗಿರುವಂಥ ಮ್ಯಾಗಿ ಮಾಡ್ಕೊಂಡು ಹೋಗೋಣ್ರಿ. ಟೈಮ್ ಇನ್ನೂ 8 ಗಂಟೆನೂ ಆಗಿಲ್ಲ ರೀ. ಸೊ ಹಾಗಾಗಿ ನಾನು 8:15 ಹಂಗೆ ಮಾಡ್ತೇನೆ ಅಂತ ಅನ್ಕೊಂಡೇನಿ ರೀ. ಇವಾಗ ಹೋಗಿ ರೆಡಿಯಾಗಿ ಬಂದ್ಬಿಡೋಣ್ರಿ. ರೆಡಿಯಾಗಿ ಬಂದು ಮಾಡ್ತೇನೆ ರೀ. ನಾನು ಮ್ಯಾಗಿ ಮಾಡಿದೆ ರೀ. ಮತ್ತು ನಾನು ರೆಡಿನೂ ಆದೆ. ಅಂದರೆ ತಲೆ ಅಷ್ಟೇ ಬಾಚ್ಕೊಂಡಿಲ್ಲ ರೀ ನಾನು. ಕೂದಲೇ ಭಾಳ ಫರಾರಿದ್ವಲ್ಲ, ಅದಕ್ಕೆ ಎಣ್ಣೆ ಹಚ್ಕೊಂಡು ಹಂಗೆ ಇಟ್ಕೊಂಡೇನಿ ರೀ. ಮಮ್ಮಿ ಬಂದಮೇಲೆ ಅವ್ರ ಕಡೆ ಬಾಚಿಸ್ಕೊತೀನಿ ನಾನು. ಮತ್ತು ಮ್ಯಾಗಿನೂ ರೆಡಿ ಆಯ್ತು. ಬಾಕ್ಸಿನ ಹಾಕಿಲ್ಲ ರೀ ನಾನು. ಬಾಕ್ಸ್ ಒಳಗೆ ಹಾಕೇನಿ, ಆದ್ರೆ ಅದ್ರದ್ದು ಡಬ್ಬಿನ ಹಾಕಿಲ್ಲ. ಅದು ಆಮೇಲೆ ಹಾಕ್ತೇನೆ ಅಂತಂದು ಹೋಗಬೇಕಾದ್ರೆ ಹಾಕೊಂಡು ಹೋಗ್ತೇನೆ ಅಂತಂದು ಸುಮ್ಮನೆ ಇಟ್ಟೇನಿ ಅದನ್ನು. ಇಲ್ಲಿ ನೋಡಿರಿ ನನ್ನ ಟಿಫಿನ್ ರೆಡಿ ಆಯ್ತು. ಇವಾಗ ಇದ್ರ ಕೆಳಗಿನದ್ರೊಳಗೆ ಚೊಂಗಿ ಐತಿ, ಇದು ಮ್ಯಾಗಿನದ್ರೊಳಗೆ ಮ್ಯಾಗಿ ಐತ್ರಿ. ಇವತ್ತೇನೋ ಸಾನಿಯನ್ನು ಬರಲ್ಲ ಅಂತ್ರಿ. ಅದಕ್ಕೆ ನಾನು ಫ್ರೆಂಡಿಗೆ ಫೋನ್ ಹಚ್ಚಿ ಬಾ ಸ್ವಲ್ಪ ಹೋಗೋಣ ಅಂತ ಇಬ್ಬರು ಸೇರಿ ಅಂತಂದಿದ್ದೆ ರೀ. ಆಕೆ ಬರ್ತೇನೆ ಅಂತಂದಾಳೆ. ಇವಾಗ ಆಕೆ ಬಂದಂದ್ರೆ ಕಾಲೇಜಿಗೆ ಹೋಗಿ ಬರ್ತೀವಿ ರೀ ನಾವು. ಹ್ಯಾಂಗೈಸ್, ಗುಡ್ ಈವ್ನಿಂಗ್. ಸೊ ನೋಡ್ರಿಪ್ಪ, ಇವತ್ತಂತೂ ನನಗೆ ಭಾಳ ಬೇಜಾರಾತ್ರಿ ಕಾಲೇಜಿಗೆ ಹೋಗಿ ಬಂದು. ಯಾಕಪ್ಪ ಅಂತಂದ್ರೆ ಅದು ಸ್ವಲ್ಪ ನಾನು ಅಕೌಂಟ್ ಕಂಪ್ಲೀಟ್ ಮಾಡೀನಿ ನೋಟ್ಸ್ ಅಂತ ಅಂದಿದ್ನಲ್ರಿ. ಅದು ಕಂಪ್ಲೀಟ್ ಆಗಿತ್ತು ರೀ ನಂದು. ಆದ್ರೆ ಸರ್ ಅವ್ರು ಫಸ್ಟಿಗೆ ಹೇಳಿದ್ರಿ, ಪಾಪ ಅವರು ಏನೂ ಇದು ಇಲ್ಲ. ಫಸ್ಟಿಗೆ ಹೇಳಿದ್ರಿ ಅವರು ಒಂಚೂರು ಕಾಟ್ ಆಗೋಂಗಿಲ್ಲ ಮತ್ತು ತೀಡೋಂಗಿಲ್ಲ. ಆಮೇಲೆ ಮತ್ತು ಅದು ನೀವು ಒಂದ್ರ ಮೇಲೆ ಒಂದು ಬರಿತೀರಲ್ಲ ಆ ರೀತಿ ಬರೆಯೋಂಗಿಲ್ಲ, ಮತ್ತು ಸಿಗಿಸ್ ಬರೆಯೋಂಗಿಲ್ಲ, ಹಾಗೆಲ್ಲ ಹೇಳಿದ್ರಿ ಅವ್ರು ಫಸ್ಟಿಗೆ. ಈ ರೀತಿ ಆಯ್ತಪ್ಪ ಅಂತಂದ್ರೆ ನಾನು ಹರಿದು ಹಾಕ್ತೀನಿ ಅಂತಂದು. ಮತ್ತು ನಂದು 1-2-3 ಕಡೆ ತಪ್ಪಿತ್ರಿ. ಅಂದ್ರೆ ನಾನು ಅದು ಎಲ್ಗತೆ ಬರೆದ್ಬಿಟ್ಟೇನಿ ರೀ. ಎಲ್ಲ ಸೈಡು ಹಂಗಾಗೈತೆ ರೀ. ಅದನ್ನು ನೋಡಿ ಮತ್ತು ಹರಿದು ಬಿಟ್ರಿ ಎಲ್ಲ ಪೂರ್ತಿ ಹರಿದ್ರೆ. ಮತ್ತು ನಂದು ಒಬ್ಬಕ್ಕಿಂತ ಅಲ್ಲ ರೀ, ಪೂರ್ತಿ ಕ್ಲಾಸಿಂದ ಹರಿದಾರ. ಫಸ್ಟ್ ಟೈಮ್ ಅಲ್ಲ ರೀ ನಮ್ಮದು. ಹಾಗಾಗಿ ಅವ್ರು ಅಂದ್ರೆ ಫಸ್ಟ್ ಟೈಮಿಗೆ ಮೊದಲನೇ ನಾವು ಸ್ಟೆಪ್ನ ನಾವು ತಪ್ಪಿಟ್ವಪ್ಪ ಅಂತಂದ್ರೆ ಮತ್ತು ನಮ್ಮ ಪೂರ್ತಿ ಇದನ್ನು ತಪ್ಪಾಗುತ್ತೆ ಅಂತ ಹೇಳಿದ್ರಿ ಅವರು. ಸೊ ಅದೊಂದು ಬೇಜಾರಾಯ್ತು ನನಗೆ. ಅಷ್ಟು ಇದರಿಂದ ಬರೆದಿದ್ವಿ ಎಲ್ಲರೂ, ಆದರೆ ಎಲ್ಲರದು ಹರಿದ್ರಲ್ಲ ಅಂತಂದು. ಆಮೇಲೆ ಮತ್ತು ಹೋಗಲಿ ಇನ್ನೊಂದು ಬರೆದ್ರೆ ಆತಂಥೇಳಿ ಮತ್ತು ಬರಿತೇನೆ ರೀ ಇವಾಗ. ಆದರೆ ಅದನ್ನು ಬರೆಯೋದಕ್ಕಿಂತ ಫಸ್ಟು ನಾನಿವತ್ತು ಪಳ್ಳು ಮಾಡತ್ತೇನೆ ರೀ. ಪಳ್ಳು ರೆಸಿಪಿ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೇನೆ ರೀ. ಮತ್ತು ನಾನು ಕಾಲೇಜಿಂದ ಬಂದ ತಕ್ಷಣ ನಾನು ಸ್ವಲ್ಪ ಹೊತ್ತು ಕುಂತಿದ್ದೆ ರೀ. ಮತ್ತು ಊಟ ಏನು ಮಾಡಿಲ್ಲ ರೀ. ನಾನು ಮ್ಯಾಗಿ ತಿಂದಿದ್ನಲ್ಲ, ಅದು ಹೊಟ್ಟೆ ತುಂಬಿದ್ರಿ ನನಗೆ. ಇವಾಗ ರಾತ್ರಿಗೂ ಏನು ನಾನು ಊಟ ಮಾಡಲ್ಲ ರೀ. ಅದೇ ಇವಾಗ ಪಳ್ಳು ಮಾಡ್ತೀನಿ ರೀ.
ಮಾಡಿ ನೋಡ್ತೀನಿ ರೀ ನಾನು. ಅಂದ್ರೆ ಭಾಂಡೆ ತಿಕ್ಕೋದಾತಂದ್ರೆ ಮಮ್ಮಿ ಹೊರಗೆ ಭಾಂಡೆ ಇಟ್ಟಾರೆ ಅದನ್ನು ತಿಕ್ಕೋದಾದಪ್ಪ ಅಂತಂದ್ರೆ ಭಾಂಡೆ ತಿಕ್ತೀನಿ ರೀ. ಇಲ್ಲತ್ತಂದ್ರೆ ಅಡುಗೆ ಮಾಡೋದಾದಪ್ಪ ಅಂತಂದ್ರೆ ಅಡುಗೆನ ಮಾಡ್ತೀನಿ ರೀ. ಇವಾಗ ಪಲ್ಲು ರೆಸಿಪಿ ಫುಲ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ. ಬರ್ರಿ ಯಾವ ರೀತಿ ಪಲ್ಲು ಮಾಡೋದು ಅಂಥೇಳಿ ತೋರಿಸ್ತೀನಿ ರೀ. ನನ್ನ ಸ್ಟೈಲ್ ಒಳಗೆ ನಾನು ಆ ರೀತಿ ಮಾಡ್ತೀನಿ ರೀ. ಮತ್ತು ಎಲ್ಲ ಸೈಡು ಇದೇ ರೀತಿ ಮಾಡ್ತಾರೆ ಅಂತ ಹೇಳಿ ನಾನು ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ನಾನು ಯಾವ ಯೂಟ್ಯೂಬ್ ಒಳಗೆ ಏನೂ ನೋಡ್ಕೊಂಡಿಲ್ಲ ರೀ. ಅಂದ್ರೆ ಮಮ್ಮಿಯವರು ಇದೇ ರೀತಿ ಮಾಡ್ತಿದ್ರಿ, ಹಾಗಾಗಿ ನಾನು ಸೇಮ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರೀ. ಇವಾಗ ಇಲ್ಲೊಂಡ್ರೆ ಮಮ್ಮಿ ಭಾಂಡೆ ಹೊರಗಿಟ್ಟಾರ, ಅಂದರೆ ಫಸ್ಟ್ ಹೋಗಿ ನಾನು ಪಲ್ಲು ಮಾಡ್ತೀನಿ ರೀ. ಇವಾಗ ಫಸ್ಟಿಗೆ ನಾನಿಲ್ಲೇ ಒಂದು ಬಾಳ್ಗೆ ಇಟ್ಕೊಂಡೀನಿ ರೀ. ಅದ್ರೊಳಗೆ ಎಣ್ಣೆ ಹಾಕೊಳ್ಳೋಣ. 2 ಸಾಕಲ್ಲ, 2 ಡಕ್ಕನ್. ಹಾಂ, ಆಮೇಲೆ ಮತ್ತೆ ಇದ್ರೊಳಗೆ ಸಾಸಿವೆ ಜೀರಿಗೆ ಹಾಕೊಳ್ಳೋಣ ರೀ. ಸಿಂಪಲ್ ಐತಿ, ಟೇಸ್ಟ್ ಐತಿ. ಹಾಂ, ಮತ್ತೆ ಕರಿಬೇವು ಹಾಕೊಳ್ಳೋಣ ರೀ. ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ಳೋಣ ರೀ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲೇ ಮಾವಿನಕಾಯಿ ಕಟ್ ಮಾಡ್ಕೊಂಡು ತೊಗೊಂಡೇನಿ ರೀ. ಈ ಮಾವಿನಕಾಯಿನ ಅದ್ರೊಳಗೆ ಹಾಕೋದಿಲ್ಲ. ಇದ್ರೊಳಗೆ ಮಾವಿನಕಾಯಿನ ಹಾಕೊಂಡಿಲ್ಲ ರೀ. ಇದನ್ನು ಚಲೋತ್ನಾಗಿ ಮಿಕ್ಸ್ ಮಾಡಿ. ಇದು ಸ್ವಲ್ಪ ಮೆತ್ತಗಾಗಬೇಕು ರೀ, ಫುಲ್ ಸಾಫ್ಟ್ ಆಗಬೇಕಾ ಅಲ್ಲಿವರೆಗೂ ಇದನ್ನು ಬಿಟ್ಬಿಡೋಣ ಸ್ವಲ್ಪ ಉಪ್ಪು ಹಾಕಿ. ಇವಾಗ ಇದ್ರೊಳಗೆ ಸ್ವಲ್ಪ ಉಪ್ಪು ಹಾಕಿ ಬಿಟ್ಬಿಡೋಣ ಸ್ವಲ್ಪ ಹೊತ್ತು, ಅಂದರೆ ಜಲ್ದಿ ಸಾಫ್ಟ್ ಆಗುತ್ತೆ. ಫುಲ್ ಸಾಫ್ಟ್ ಆಗಬೇಕು ರೀ ಇದು, ಅಲ್ಲಿವರೆಗಡೆನೂ ಬಿಟ್ಬಿಡೋಣ. ಇವಾಗ ಇದ್ರೊಳಗೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಣ ಖಾರ ಹಾಕೊಂಡ್ಬಿಡೋಣ್ರಿ. ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇವಾಗ ನಮ್ಮ ಪಲ್ಲು ರೆಡಿ ಆಗೈತ್ರಿ. ಇವಾಗ ಅದನ್ನು ಬಂದ್ ಮಾಡೋಕ್ಕಿಂತ ಫಸ್ಟ್ ಇದ್ರೊಳಗೆ ಸ್ವಲ್ಪ ಸಕ್ಕರೆ ಹಾಕೊಂಡ್ಬಿಡೋಣ್ರಿ. ಆಗ ಅದು ಹೊತ್ತಾದೈತಿ. ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಇವಾಗ ಬಂದ್ ಮಾಡ್ಕೊಂಡ್ಬಿಡೋಣ್ರಿ ಗ್ಯಾಸ್. ನಮ್ಮ ಪಲ್ಲು ರೆಡಿ ಆಗಿ 100 ರೂಪಾಯಿಗೆ 2 kg. ಇವಾಗ ಬಂದ್ ಮಾಡ್ಕೊಂಡ್ಬಿಡೋಣ್ರಿ ಗ್ಯಾಸ್. ನಮ್ಮ ಪಲ್ಲು ರೆಡಿ ಆತ್ರಿ.